ನಮಸ್ಕಾರ ಎಲ್ಲರಿಗೂ. ನಾನು ಸುಪ್ರೀತ್ ಅನಂತ ಸ್ವಾಮಿ. ಇದು ಮೈಸೂರು ಶ್ರೀರಾಂಪುರ ರಿಂಗ್ ರೋಡ್ ಆದ ನಂತರ ಇರುವಂತಹ ವಿದ್ಯುತ್ ನಗರ ಅಂತ ಈ ಲೇಔಟಿನ ಹೆಸರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಂತ ಮೂಡಾದಿಂದ ಅಪ್ರೂವಲ್ ಆಗಿರುವಂತಹ ಒಂದು ಲೇಔಟ್ ಆಗಿರುತ್ತೆ. ಇದು ಸೆಕೆಂಡ್ ಸೇಲ್, ಅಂದರೆ ಲೇಔಟ್ ಮಾಡಿ ಭಾಳ ಕಾಲ ಆಗಿದೆ. ಈಗ ತಗೊಂಡಿರುವಂತಹವರು ಅಂದರೆ ಈ ಲೇಔಟಲ್ಲಿ ಸೈಟ್ಗಳನ್ನ ತಗೊಂಡಿರುವಂಥವ್ರು ಮಾರ್ತಾ ಇರುವಂತಹ ನಿವೇಶನಗಳಾಗಿರುತ್ತೆ. ಇದರಲ್ಲಿ ನನ್ನ ಹಿಂಭಾಗದಲ್ಲಿ ಕಾಣ್ತಾ ಇರುವಂತಹ ಒಂದು 25/40 ಕಾರ್ನರ್, ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಸೇಲ್ಗಿದೆ. ಮೈಸೂರು ಮಧ್ಯಭಾಗದಿಂದ ಮೈಸೂರು ಸಿಟಿ ಸೆಂಟರ್ನ, ಪ್ಯಾಲೇಸ್ನ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ತಮಗೆ ಹೇಳ್ತೀನಿ. ಅಥವಾ ದೇವರಾಜ ರೋಡ್ ರಸ್ತೆ, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ಮೈಸೂರಿನ ಹೃದಯ ಭಾಗವಾಗಿರುವಂತಹ ವಾಣಿಜ್ಯ ಏನು ಏರಿಯಾ ಇರುತ್ತೆ ಅಲ್ಲಿಂದ ಈ ಜಾಗಕ್ಕೆ ಒಟ್ಟು 11.5 ಕಿಲೋಮೀಟರ್ ಆಗುತ್ತೆ. ಮೈಸೂರು ಶ್ರೀರಾಂಪುರ ಗೊತ್ತಿದೆ, ಪರ್ಸೈನಹುಂಡಿ ಜಂಕ್ಷನ್ ಏನಿದೆ ಅಲ್ಲಿಂದ ಆ ಜಾಗದಿಂದ ಒಟ್ಟು 1.5 ಕಿಲೋಮೀಟ್ರು. ಒಂದು ಭಾಗದಲ್ಲಿ KSRTC ಲೇಔಟ್ ಮುಗಿದ ನಂತರ ಇರುವಂತಹ ಈ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರುವಂತಹ ಲೇಔಟಲ್ಲಿ ನೀವು ನೋಡ್ಬೋದು. ಇವಾಗ ರೋಡ್ಗಳು ಅಂದರೆ ರಸ್ತೆ ಡಾಂಬರೀಕರಣ, ಟಾರ್ ರೋಡು, ಸೈಟ್ ನಂಬರಿಂಗು, ಸೈಟ್ ಮಾರ್ಕಿಂಗು, ಉದ್ದ ಮತ್ತು ಅಳತೆನ ಡಿಫೈನ್ ಮಾಡುವಂಥ ಕಲ್ಲುಗಳನ್ನ ಹಾಕಿದರೆ, ಸ್ಟ್ರೀಟ್ ಲೈಟ್ಗಳು, ಲೈಟ್ ಕಂಬಗಳು, ವಿದ್ಯುತ್ ಕಂಬಗಳು, ಬಾಕ್ಸ್ ಟೈಪ್ ಡ್ರೈನು, ಮೋರಿಯಾ ವ್ಯವಸ್ಥೆ, ಅಂಡರ್ಗ್ರೌಂಡ್ ವಾಟರ್ ಸಿಸ್ಟಮು ಇವೆಲ್ಲವೂ ಆಗಿರುವಂತಹ, ಈಗಾಗಲೇ ತಾವು ನೋಡ್ಬೋದು. ನಾನೇನು ಸೈಟ್ ಸೇಲ್ಗಿದೆ ಅಂತೇಳಿ ಆ ರೋಡಲ್ಲೇ ಈಗಾಗಲೇ ಒಂದು ಮನೆ ತಲೆ ಎತ್ತಿದೆ. ಸೊ ಮೈಸೂರಲ್ಲಿ ನಿವೇಶನಗಳ ಮೇಲೆ ಹೂಡಿಕೆ ಮಾಡಬೇಕು ಅಂತ ಇರೋರು 25/40 ಇಟ್ಸ್ ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಸೇಲ್ಗಿರುವಂಥದ್ದು. ಅಬೌಟ್ ಅನದರ್ 2 to 3 years, 2-3 ವರ್ಷಗಳಲ್ಲಿ ಬಹಳಷ್ಟು ಮನೆಗಳು ಇಲ್ಲಿ ಬರುತ್ತೆ. ಯಾಕಂದರೆ ಈ ಲೇಔಟ್ಗೆ ನಾನು ಬರಬೇಕಾದ್ರೆ ಈ ಲೇಔಟ್ಗಿಂತ ಸ್ವಲ್ಪ ಮುಂಚೆನೇ ಬಹಳಷ್ಟು ಮನೆಗಳು ಕಟ್ತಾ ಇದ್ದಾರೆ, ಕಾಮಗಾರಿ ನಡೀತಾ ಇದೆ. ಸೊ ಅದು ಮುಗಿದ ತಕ್ಷಣ ಯೂಶ್ವಲಿ ವಾಟ್ ಹ್ಯಾಪನ್ಸ್ ಇಸ್, ಮನುಷ್ಯ ಹೇಗೆ ಅವರ ಒಂದು ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಬೇಡಿಕೆ ಇದ್ದಷ್ಟು ಮುಂದೆ 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 ಅಲ್ಲಿ ಜಾಗಗಳನ್ನ ಹುಡುಕ್ತಾ ಹೋಗೋದು ಮನುಷ್ಯನ ಒಂದು ಸ್ವಾಭಾವಿಕವಾಗಿರುವಂತಹ ಬಿಹೇವಿಯರ್. ಸೊ ಅದನ್ನು ನಾನು ಒಂದು ಆ್ಯಂಗಲಲ್ಲಿ ನೋಡಿ, ಈ ಜಾಗನೂ ಅಷ್ಟೇ ಕೆಲವೇ ಒಂದು 2-3 ವರ್ಷಗಳಲ್ಲಿ ನಾವು ಮನೆ ಕಟ್ಕೋಬೇಕು ಅಂತ ಇದ್ದರೆ ದಿಸ್ ಇಸ್ ಒನ್ ಆಫ್ ದ ವೆರಿ ಗುಡ್ ಆಪ್ಷನ್ಸ್. ಇಲ್ಲಿಂದ ಭಾಳ ಜನ ಕೇಳುವಂಥ ಶ್ರೀರಾಂಪುರ ಅಥವಾ ವಿವೇಕಾನಂದ ಸರ್ಕಲ್ಗೆ ಇಲ್ಲಿಂದ ಒಂದು 4.5 ಕಿಲೋಮೀಟರ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಇದರಿಂದ ಲಾಭ ಗಳಿಸ್ಬೇಕು ಅಂತ ಇರೋರಿಗೆ ಯು ಹ್ಯಾವ್ ಟು ವೇಟ್ ಅದರ್ 3 to 4 years. ಮನೆ ಕಟ್ಕೊಳ್ಳೋರ್ಗೂ ಅಷ್ಟೇ 3-4 ವರ್ಷದಲ್ಲಿ ಭಾಳಷ್ಟು ಮನೆಗಳು ಬರುತ್ತೆ, ಮನೆ ಕಟ್ಕೋಬಹುದು. ಈ ವಿಡಿಯೋ ನೋಡ್ತಾ ಇದ್ದು ಇದರ ಡಿಸ್ಕ್ರಿಪ್ಷನಲ್ಲಿ, ಅಂದರೆ ಈ ಕೆಳಭಾಗದಲ್ಲಿ ಇದರ ಬೆಲೆ, ಸೆಲ್ಲಿಂಗ್ ರೇಟ್ನ ಕ್ಲಿಯರಾಗಿ ಮೆನ್ಷನ್ ಮಾಡುತ್ತೀನಿ. ಆಸಕ್ತರು ನೋಡಿ, ಯು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮಿ. ಥ್ಯಾಂಕ್ ಯು.